ಸೊ ಹೆಲೋ ಸ್ನೇಹಿತರೆ. ಸೊ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಪ್ಯಾರಾಮೆಡಿಕಲ್ ರಿಸಲ್ಟ್ ಔಟ್ಸ್ ಇದೆ. ಸೊ ಕೆಲವೊಬ್ರದ್ದು ಪ್ಯಾರಾಮೆಡಿಕಲ್ ರಿಸಲ್ಟ್ ಬಂದಿದ್ದಿಲ್ಲ. ಸೊ ಅವ್ರಿಗೇನು ಮಾಡಿದರು, ಪ್ಯಾರಾಮೆಡಿಕಲ್ದವರು ಕಾಲೇಜ್ ಪೋರ್ಟಲಲ್ಲಿ ರಿಸಲ್ಟ್ನ ಬಿಟ್ಟಿದ್ದರು. ಸೊ ನೀವೇನು ಮಾಡಬೇಕು ಈಗ ಅಂದರೆ ರಿವ್ಯಾಲ್ಯೂಯೇಷನ್ ಡೌಟ್ಸು ಸುಮಾರು ಮಂದಿ ಫೇಲ್ ಆಗಿದ್ದಾರೆ. ಸೊ ನಮಗೆ ಹಳೆ ಮಾರ್ಕ್ಸ್ ಹಾಗೆ ಬಂದಿದ್ದೆ, ಹೋದ ಸರಿ ಸಪ್ಲಿಮೆಂಟ್ರಲ್ಲೂ 11 ಇತ್ತು, ಈಗ ಆ್ಯನ್ಯುವಲ್ ಎಕ್ಸಾಮ್ ಬರೆದ್ರು ಅದ್ರದ್ದು ಸಪ್ಲಿಮೆಂಟ್ರಿ ಮಾರ್ಕ್ಸ್ ಸೇಮ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ನಿಮಗೆ ಕಾನ್ಫಿಡೆಂಟ್ ಇದ್ದರೆ, ಸೊ ನಾನು ಇಷ್ಟು ಬರೆದಿದ್ದೀನಿ, ನನಗೆ ಇಷ್ಟು ಮಾರ್ಕ್ಸ್ ಬೇಕು, ಒಂದು ನೀವು ಪೇಪರ್ ತರಿಸ್ಕೊಳ್ಳಿ ಪ್ಯಾರಾಮೆಡಿಕಲ್ ಬೋರ್ಡಿಗೆ ಹೋಗಿ. ಸೊ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಏನು ಬರ್ದಿರಿ, ಏನು ಮಾರ್ಕ್ಸ್ ಅವ್ರು ಕೊಟ್ಟಿದ್ದಾರೆ ಅಂತೇಳಿ. ಸೊ ನೀವು ಕಾಲೇಜ್ ಕಡೆ ನೀವು ಚೆಕ್ ಮಾಡಿಸ್ಕೋಬೋದು ಪೇಪರ್ನ ಒಂದು ಸರಿ. ಆ್ಯಂಡ್ ಸೆಕೆಂಡ್ ಆಪ್ಷನ್ ಏನು ನಿಮಗೆ, ಸೊ ನನಗೆ 100% ಹೌದು ನನಗೆ ಮಾರ್ಕ್ಸ್ ಬರಬೇಕು, ನಾನು ಚೆನ್ನಾಗಿ ಬರ್ದಿದ್ದೀನಿ ಪೇಪರ್ನ ಅಂದರೆ ನಿಮಗೆ ಪೇಪರ್ ತರಿಸೋ ಆಪ್ಷನ್ ಇಲ್ಲ ಅಂದರೆ ರಿವ್ಯಾಲ್ಯೂಯೇಷನ್ ಹಾಕ್ಕೊಳ್ಳಿ. ಸೊ ಬೆಟರ್, ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಇಲ್ಲ ನಾನು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಹಾಗೆ ಸುಮ್ಮನೆ ಬೇಕಾಗಿಲ್ಲ, ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಅಲ್ಲ. ಸುಮ್ಮನೆ ಬೆಟರ್ ಪ್ರಿಪ್ರೇಷನ್ ಮಾಡ್ಕೊಂಡು ಅದಕ್ಕಿಂತ ಚೆನ್ನಾಗಿ ಮಾರ್ಕ್ಸ್ ತೊಗೋಬೋದಲ್ಲ ನೀವು, ಕಾನ್ಫಿಡೆನ್ಸ್ ಇರಲಿಲ್ಲ ಅಂದರೆ. ಸೊ ರಿವ್ಯಾಲ್ಯೂಯೇಷನ್ ಡೇಟ್ನ ಬಿಟ್ಟ ತಕ್ಷಣ ನಾನು ನಿಮಗೆ ವಿಡಿಯೋ ಮುಖಾಂತರ ಅಪ್ಡೇಟ್ ಮಾಡಿಕೊಡ್ತೀನಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಕಾನ್ಫಿಡೆನ್ಸ್ ಇದ್ದರೆ ಅಷ್ಟೇ ಹಾಕಿ. ಇನ್ನೊಮ್ಮೆ ಹೇಳೋದು, ಕಾನ್ಫಿಡೆನ್ಸ್ ಇದ್ದರೆ ಅಷ್ಟೇ ಹಾಕಿ. ಯಾಕಂದರೆ ನಿಮಗೆ 11 ಮಾರ್ಕ್ಸ್ ಬಂದಿದೆ, ಪಾಸಿಂಗ್ ಮಾರ್ಕ್ಸ್ 19 ಇರುತ್ತೆ, 8 ಮಾರ್ಕ್ಸು ಅವ್ರೇನು ಹಿಂದೆ ಮುಂದೆ ಹಂಗೇನು ಚೆಕ್ ಮಾಡಿರೋಂಗಿಲ್ಲ ಪೇಪರ್ಸ್ನ. ಸೊ ಕಾನ್ಫಿಡೆನ್ಸ್ ಇದ್ದರೆ ಅಷ್ಟೇ ಹಾಕಿ. 2 ಮಾರ್ಕ್ಸಲ್ಲಿ 3 ಮಾರ್ಕ್ಸಲ್ಲಿ ಇದ್ದರೆ ಹಾಕ್ಕೊಳ್ಳಿ. ಆ್ಯಂಡ್ ನಿಮಗೆ 100% ಕಾನ್ಫಿಡೆನ್ಸ್ ಇದೆ, ಹೌದು ನಾನು ಅಷ್ಟು ಬರ್ದಿದ್ದೆ, ನಾನು ಇಷ್ಟು ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ದಯವಿಟ್ಟು ನೀವು PMB ವೆಬ್ಸೈಟಿಗಾದರೂ ವಿಸಿಟ್ ಮಾಡ್ಕೋಬೋದು, ಅಥವಾ ಪ್ಯಾರಾಮೆಡಿಕಲ್ ಬೋರ್ಡಿಗೆ ಹೋಗಿ ನಿಮ್ಮ ಪೇಪರ್ಸ್ನ ಒಂದು ಸರಿ ರಿವ್ಯಾಲ್ಯೂಯೇಷನ್ ಆರ್ ರೀಕ್ರಾಸಿಂಗ್ ಚೆಕ್ ಮಾಡಿಸಿ ನಿಮ್ಮ ಪೇಪರ್ಸ್ನ ಪಡ್ಕೋಬೋದು. ಏನು ಅಮೌಂಟ್ ಪೇ ಇರುತ್ತಲ್ಲ, ಐ ಥಿಂಕ್ ಸೊ 3000 ಏನೋ ಪೇಮೆಂಟ್ ಇರುತ್ತೆ. ಸೊ ಅಲ್ಲೇ ಮಾಹಿತಿನ ಪಡ್ಕೋಬೇಕಂದ್ರೆ ಪ್ಯಾರಾಮೆಡಿಕಲ್ ಬೋರ್ಡಿಗೆ ಹೋಗಬೇಕು, ಬೆಂಗಳೂರಿಗೆ, ಲಕ್ಷ್ಮೀ ಕಾಂಪ್ಲೆಕ್ಸು, ವಾಣಿ ವಿಲಾಸ್ ಹಾಸ್ಪಿಟಲ್ ಅಪೋಸಿಟ್. ಸೊ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಹೋಗಿ, ಇಲ್ಲಾಂದರೆ ದಯವಿಟ್ಟು ರಿವ್ಯಾಲ್ಯೂಯೇಷನ್ ಹಾಕಿ, ಅಥವಾ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನ ಈಗಲೇ ಸ್ಟಾರ್ಟ್ ಮಾಡ್ಕೊಂಬಿಡಿ. ಸಪ್ಲಿಮೆಂಟ್ರಿಯಲ್ಲಿ ಬರೆದು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಪಾಸಾಗಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್ಸ್. ಆ್ಯಂಡ್ ವೀಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ.